ಹೆಲೋ ಅಮಿಗೋಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಅಮೆಝಾನ್ ಅವನು 15 ದಿನ ಆದಮೇಲೆ ಫಸ್ಟ್ ಟೈಮ್ 15 ದಿನ ಆದಮೇಲೆ ಒಂದು ಆರ್ಡ್ರ್ ಡೆಲಿವರ್ ಕೊಟ್ಟಿದ್ದಾನೆ. ಸೊ ಯಾವತ್ತೂ ಇಷ್ಟು ಲೇಟ್ ಆಗ್ತಾ ಇರಲಿಲ್ಲ, ಫಸ್ಟ್ ಟೈಮ್ ಯಾಕೋ ಇಷ್ಟು ಲೇಟ್ ಆಗಿದೆ. ತುಂಬ ಇಂಪಾರ್ಟೆಂಟ್ ಆರ್ಡರ್ ಬೇರೆ ಪ್ರಾಡಕ್ಟ್. ಸೊ ಏನೋ ಪ್ರಾಡಕ್ಟ್, ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಇದೇ ಪ್ಯಾಕೇಜು, ಏನಿದೆ ಅಂತ ಅನ್ಬಾಕ್ಸ್ ಮಾಡೋಣ. ಒಂದು ಬ್ರಷ್, ಚೈನ್ ಕ್ಲೀನಿಂಗ್ ಬ್ರಷ್, ಚೈನ್ ಕ್ಲೀನಿಂಗ್ ಬ್ರಷ್ ಈ ಥರ ಇದೆ. ಬಾಕ್ಸಲ್ಲಿ ಬಿಲ್ಲು, ಇದು ಬಂದು 1400 ರೂಪೀಸ್, ಎರಡಕ್ಕೂ ಸೇರಿ. ಈ ಪ್ರಾಡಕ್ಟ್ ಏನಂದರೆ ಗ್ರ್ಯಾಂಡ್ ಪಿಟ್ ಸ್ಟಾಪ್ ವೀಲ್ ರೊಟೇಟ್. ಸೊ ನಿಮ್ಗೆ ಗೊತ್ತೇ ಇರುತ್ತೆ, ಡಾಮಿನರಿ ಸೆಂಟ್ರ್ ಬರಲ್ಲ. ಚೈನ್ ಲೂಪ್ ಮಾಡಬೇಕಂದ್ರೆ, ಚೈನ್ ಕ್ಲೀನ್ ಮಾಡಬೇಕಂದ್ರೆ ವೀಲ್ ರೊಟೇಟರ್ ಬೇಕು. ಸೊ ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ, ಬರೋದಕ್ಕೆ 15-20 ದಿನ ತೊಗೊಂಡಿದ್ದೆ. ಸೊ ಹಾಗಾಗಿ ನಮ್ಮ ಗಾಡಿನ ಚೈನ್ ಲೂಪ್ ಬೋರ್ಡ್, ಚೈನ್ ಕ್ಲೀನ್ ಮತ್ತು ಚೈನ್ ಲೂಪ್ ಮಾಡೋಕ್ಕಾಗಲಿಲ್ಲ. ಸೊ ಹತ್ತಿರ 2000 ಕಿಲೋಮೀಟ್ರ್ ಓಡಿದೆ. ಇದೆ ಬಾಕ್ಸ್. ಇದು ಮೀಡಿಯಮ್ ಸೈಜು, ಸ್ಮಾಲು ಮತ್ತು ಲಾರ್ಜ್ ಇನ್ನೊಂದು ಬರುತ್ತೆ, 2 ಸ್ಕ್ರೀನ್. ಟೇಪ್ ಏನಿಲ್ಲ, ಈಗ ಓಪನ್ ಆಗುತ್ತೆ. ಸೊ ಇದು ಯಾಕೆ ತೊಗೊಂಡೆ ಅಂದರೆ ಕಾಂಪ್ಯಾಕ್ಟ್ ಆಗಿರುತ್ತೆ. ಇದು ಬೈಕ್ ವೆಯ್ಟ್ 220 kgs ಹ್ಯಾಂಡಲ್ ಮಾಡುತ್ತೆ, ಮತ್ತು ಎಲ್ಲಾದರೂ ಹೋದಾಗ ಕ್ಯಾರಿ ಮಾಡ್ಬೋದು ಈಸಿಯಾಗಿ. ಬ್ಯಾಕ್ ಪ್ಯಾಕಲ್ಲಿ ಅಷ್ಟೊಂದು ವೆಯ್ಟ್ ಅನಿಸಲ್ಲ. ಯೂಸರ್ ಮ್ಯಾನ್ಯು ನಾವಿದು ಯೂಸ್ ಮಾಡೋದು. ಸೊ ಹಿಯರ್ ವಿ ಗೋ. ಬಾಕ್ಸ್ನ ಸೈಡ್ ಇರೋಣ. ಯೂಸರ್ ಮ್ಯಾನ್ಯಲ್ ಬೇಕಾಗುತ್ತೆ. Here you go. ರಬ್ಬರ್ ಸ್ಟ್ರಾಪ್ ಕೊಟ್ಟಿದ್ದಾರೆ, ಇದು ಜಾರಬಾರ್ದು ಅಂತ, ಮತ್ತು ಗ್ರಿಪ್ಗೆ ಸ್ಟೀಲ್ ವೀಲ್ ರೊಟೇಟರ್. ಸೌಂಡ್ ಕೇಳಿಸ್ತಿದೆಯಾ? ಹಿಂಗೆ ಇಟ್ಬಿಟ್ಟು ಇದ್ರ ಮೇಲೆ ಗಾಡಿ ತಳ್ಬಿಟ್ಟು ವೀಲ್ ರೊಟೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸಿಂಪಲ್, ಈಸಿ ಟು ಯೂಸ್, ಲೈಟ್ ವೇಟ್, ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಸೊ ಇದ್ರ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮ್ಮ ಬೈಕ್ ಏನಾದರೂ ಸೆಂಟರ್ ಸ್ಟ್ಯಾಂಡ್ ಇಲ್ಲ ಅಂದರೆ ನಿಮ್ಮ ಬೈಕ್ಗೆ ಇದು ಹೆಲ್ಪ್ ಮಾಡ್ಬೋದು. ಬನ್ನಿ ಮತ್ತು ಚೈನ್ ಲೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಸೊ ಆಲ್ ಸೆಟ್. ಬನ್ನಿ ಎಲ್ಲ ಎತ್ಕೊಂಡು ಹೋಗಿ ಚೈನ್ ಕ್ಲೀನ್ ಮಾಡಿ ಲೂಪ್ ಮಾಡ್ಬಿಟ್ಟು ಬರೋಣ.
ಬಂತು ನನ್ನ ಗಾಡಿ. ನನಗೆ ಸೆಂಟರ್ ಸ್ಟ್ಯಾಂಡ್ ಇಲ್ಲ, ಸೊ ಹಾಕಿ ಇಲ್ಲಿಟ್ಟು ರೋಲರ್ನ ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಮನೆ ರೋಡ್ ಸೈಡ್ ಇರೋದು, ಸೊ ಈ ಗಾಡಿಗಳು ಓಡಾಡ್ತಾನೆ ಇರುತ್ತೆ. ಸೊ ಇದನ್ನು ಇಲ್ಲಿಟ್ಟು ಹೀಗೆ ಕರೆಕ್ಟಾಗಿ ಸೆಂಟ್ರಿಗೆ ಇದ್ರ ಮೇಲೆ ಹತ್ತಿಸ್ಬೇಕು ವೀಲು. ಒಂಚೂರು ಗ್ಯಾಪ್ ಇದೆಯಾ, ಕರೆಕ್ಟಾಗಿ ಸೆಂಟ್ರಿಗೆ ಇಡಬೇಕು ಅದು ವೀಲ್ಗೆ. ಸೊ ಹತ್ತಿಸ್ಬಿಟ್ಟು ಮತ್ತೆ ಸಿಗ್ತೀನಿ. A few inches later. A few moments later. Eventually. Many unbearable hours later. ಸೊ ಫೈನಲಿ ಮ್ಯಾನೇಜ್ ಕರೆಕ್ಟಾಗಿ ಸೆಂಟ್ರಿಗೆ ಟ್ರೈ ಮಾಡಿದ್ದೀನಿ. ಸ್ಟ್ಯಾಂಡ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಅದಕ್ಕೆ ಚಿಕ್ಕದು ವುಡನ್ ಪೀಸ್ ಇಟ್ಟಿದ್ದೀನಿ. ವೀಲ್ ಫಾರ್ವರ್ಡ್ ರೊಟೇಟ್ ಮಾಡಬೇಕು, ನೋಡೋಣ ಜಾರ್ಕೊಳ್ಳುತ್ತಾ ಅಂತ. ಸೈಡಲ್ಲಿ ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಸೈಡಲ್ಲಿ ಇರಬೇಡ್ರಿ ಯಾವತ್ತು ಅಂತ. ಸೊ ಎಸ್, ಪ್ರಾಬ್ಲಮ್ ಸಾಲ್ವ್ಡ್. ಸೊ ಸ್ಟ್ಯಾಂಡ್ ಕೆಳಗಡೆ ಏನಾದರೂ ಇಡಬೇಕು, ಇಲ್ಲಾಂದರೆ ಜಾರಿ ಹೋಗುತ್ತೆ. ಈಗ ಚೈನ್ ಲೂಬು ಸ್ಟಾರ್ಟ್ ಮಾಡೋಣ, ಚೈನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಚೈನ್ ನೋಡಿ ಎಷ್ಟು ಗಲೀಜಾಗಿ ಹೋಗಿದೆ, ಯಪ್ಪ. ಕಾಣಿಸ್ತಿದೆಯಾ? ಹೆವಿ ಗಲೀಜಾಗೋಗಿದೆ ಚೈನ್. ಫಸ್ಟು ಚೈನ್ ಕ್ಲೀನ್ ಮಾಡೋಣ. ಓಕೆ, ಸೊ ಚೈನ್ ಕ್ಲೀನಿಂಗ್ WD-40. ಲೆಟ್ಸ್ ಯೂಸ್ ದಿ WD-40. ಓಕೆ, ನಾನು ಚಿಕ್ಕದು ತೊಗೊಂಡಿದ್ದೀನಿ WD-40. ಯೂಸಲಿ ಇನ್ನೊಂದು ದೊಡ್ಡದು ಬರುತ್ತೆ. ಸಾರಿ, ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. Let's start the chain cleaning. ಸೊ ಚೈನ್ ಕ್ಲೀನ್ ಆಗೋಗಿದೆ. ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ ಚೈನ್ ಕ್ಲೀನ್ ಆಗೋದಕ್ಕೆ. ನೋಡಿ ಯಾವ ಥರ ಗಲೀಜೆಲ್ಲ ಚೈನಿಂದ ಕೆಳಗೆ ಬೀಳುತ್ತೆ. ಸೊ 5 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ. ಸೊ
ಆಗುತ್ತೆ. ಅಲ್ಲಿವರೆಗೂ ಎಂಜಾಯ್ ದ ಟೈಮ್ ಲ್ಯಾಪ್ಸ್. ಲೇಟರ್ ನೋಡಿ ಚೈನ್ ಏನಿದೆ. ಸೊ ಬ್ರಷ್ ಇಲ್ಲಿದೆ, ಕ್ಲೀನ್ ಮಾಡೋಣ. Holy cow, what just happened? Shame ಮುಗಿದಲ್ಲಪ್ಪ. Hey, shit, ನಾನು ಬ್ರಷೇ ಮುಗಿದೋಯ್ತು. ಇದನ್ನು ಮಾಡಬೇಕಷ್ಟೆ. ಸೊ this is the result after chain clean. White black ಆಗುತ್ತೆ. ಈಗ ಒಂದೆರಡು ನಿಮಿಷ ಬಿಟ್ಟು ಚೈನ್ ಲೂಬ್ ಮಾಡಿ ಹೊರಡೋಣ. ಕ್ಲೀನ್ ಮಾಡಬೇಕು ಗಾಡಿ ಚೂರು, ನಾನು ಕ್ಲೀನ್ ಮಾಡ್ಕೋತೀನಿ. Now it's time for chain lube, Motul chain lube. Let's go. Completed. So here we go.
ಡಿಫ್ರೆನ್ಸ್ ನೋಡಿ ಆಗಲಿದ್ದಕ್ಕೂ ಈಗೂ ಹೇಗಿದೆ ಚೈನ್ ಅಂತ. ಸೊ ತುಂಬ ಹೆಲ್ಪ್ ಆಗುತ್ತೆ ವೀಲ್ ರೋಟೇಟ್. ಆದರೆ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆನ್ಷನ್ ಇರಬೇಕು. ದಿಸ್ ಈಸ್ ದೇಸಿ ಜುಗಾಡ್. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಇವನೊಂದು ಡ್ರಿಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಪುನೀತ್. ಬಾಯ್ ಬಾಯ್.